2,000 ಕಳಿಸ್ತವ್ರೆ, 4,000 ಕಳಿಸ್ತಾರೆ. ತಡಿ ಬ್ಯಾಲೆನ್ಸ್ ಚೆಕ್ ನಿಮಿಷ, ಏನೋ 2,000 ಕಳ್ಸೋ 4,000 ಕಳಿಸ್ತಾರೆ. ಯಾರೋ ಕಳ್ಸಿದಾರೆ ನೋಡು. ಅಮ್ಮ ತಾಯಿ, ಈಗ ಒಂದು ಹೊಸ ಸ್ಕ್ಯಾಮ್ ಶುರುವಾಗಿದೆ. ಈ ತರ ಅಮೌಂಟ್ 2,000 ಹಾಕ್ತಾರೆ, 4,000 ರೂಪಾಯಿನೂ ಹಾಕ್ತಾರೆ. ಆಮೇಲೆ ನೀನ್ ಏನಾದ್ರು ಅಪ್ಪಿ ತಪ್ಪಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಕ್ ಹೋದೆ ಅನ್ಕೋ, ನಿನ್ನ ಅಕೌಂಟ್ ಎಲ್ಲ ಖಾಲಿ ಆಗುತ್ತೆ. ಏನ್ ಸ್ಕ್ಯಾಮ್ ಇದು? ಇದು ಜಂಪ್ ಡೆಪಾಸಿಟ್ ಸ್ಕ್ಯಾಮ್ ಅಂತ. ಅವರು 2,000 ಹಾಕ್ತಾರೆ, 4,000 ಹಾಕ್ತಾರೆ. ಆಮೇಲೆ ನೀನ್ ಏನಾದ್ರು ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಕ್ ಹೋದಾಗ ಅವ್ರು ಆಲ್ರೆಡಿ ಅವರು ಅಮೌಂಟ್ ಅನ್ನ ರಿಕ್ವೆಸ್ಟ್ ಮಾಡಿರ್ತಾರೆ. ನೀನ್ ಕರೆಕ್ಟ್ ಆಗಿ ಪಿನ್ ಹೊಡೆದೆ ಎಲ್ಲ ಅಮೌಂಟ್ ಅವ್ರ ಹತ್ರ ಹೋಗುತ್ತೆ. ಅರ್ಥ ಆಯ್ತಾ? ಬಟ್ ಇದಕ್ಕೆ ಸೊಲ್ಯೂಷನ್ ಏನು? ಇದಕ್ಕೆಲ್ಲ ವೆರಿ ಸಿಂಪಲ್ ಸೊಲ್ಯೂಷನ್. ಜಂಪ್ ಡೆಪಾಸಿಟ್ ಸ್ಕ್ಯಾಮ್ ಈ ತರ 2,000, 4,000, 1,000 ಅಂತ ಬಂದಾಗ ನೀನ್ ಸಿಂಪಲ್ ಆಗಿ ಏನ್ ಮಾಡ್ಬೇಕು ಅಂದ್ರೆ 15 ನಿಮಿಷ ಫೋನ್ ಪೇ, ಗೂಗಲ್ ಪೇ ಓಪನ್ ಮಾಡ್ಬೇಡ. ಇನ್ನೂ ಒಂದ್ಸಲ ನಾನು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕು ಅಂದ್ರೆ ರಾಂಗ್ ಪಿನ್ ನೋಡಿ ಫಸ್ಟ್. ಆಗ ಆಟೋಮೆಟಿಕ್ ಆಗಿ ಅವ್ರು ರಿಕ್ವೆಸ್ಟ್ ಕೊಟ್ಟಿರ್ತಾರಲ್ಲ ಅಮೌಂಟ್, ಅದು ಕ್ಯಾನ್ಸಲ್ ಆಗುತ್ತೆ. ಹಂಗೂ ಏನಾದ್ರೂ ಈ ಪ್ರಾಬ್ಲಮ್ ಆಯ್ತು ಅಂತಂದ್ರೆ 1930ಗೆ ಕಂಪ್ಲೇಂಟ್ ಮಾಡು. ಥ್ಯಾಂಕ್ ಯು, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ. ಇಲ್ಲ ಅಂತಂದ್ರೆ ಇವತ್ತು ನಂದು 2,000-4,000 ಎಲ್ಲ ಹೋಗ್ತಾ ಇತ್ತು. ನಮ್ ವ್ಯೂವರ್ಸ್ಗೂ ಕೂಡ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿರುತ್ತಲ್ವಾ? ನೀವು ಅಷ್ಟೇ ಯಾರು ಜಂಪ್ ಡೆಪಾಸಿಟ್ ಸ್ಕ್ಯಾಮ್ ಅನ್ನ ಮಾಡಿದಾಗ ನೀವು ಅದೇ ಕಾರಣಕ್ಕೂ ಫೋನ್ ಪೇ ಮತ್ತೆ ಗೂಗಲ್ ಪೇಲಿ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ.